ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಡುಗೆ ಮೀಡಿಯಾ ಇನ್ ಕನ್ನಡ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಕ್ರಿಸ್ಪಿ ಬ್ರೆಡ್ ರೋಲ್. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: 5 ಬ್ರೆಡ್ಡು, ಈರುಳ್ಳಿ, 2 ಸಣ್ಣ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಹಸಿಮೆಣಸಿನಕಾಯಿ, ಖಾರದ ಪುಡಿ. ನಾನು ಈಗ 5 ಬ್ರೆಡ್ ತೊಗೊಂಡಿದ್ದೀನಿ. ಈಗ ಬ್ರೆಡ್ಡನ್ನು 4 ಸೈಡ್ ಎಡ್ಜನ್ನು ಈ ಥರ ಕಟ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಒಂದೊಂದಾಗಿ 4 ಸೈಡ್ ಬ್ರೆಡ್ಡನ್ನು ಕಟ್ ಮಾಡಿಕೊಳ್ಳುತ್ತಿದ್ದೀನಿ. ಕಟ್ ಮಾಡಿಕೊಂಡ ಆದಮೇಲೆ ಕಟ್ ಮಾಡಿದಂತಹ ಬ್ರೆಡ್ ಕ್ರಮ್ಸ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ. ಈಗ ನಾನು ಈ ಥರ ಗ್ರೈಂಡ್ ಮಾಡಿಕೊಂಡಿದ್ದೀನಿ. ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಬ್ರೆಡ್ನ ಈ ಥರ ಕೈಯಿಂದ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ಳಿ. ಈ ಥರ ಕೈಯಿಂದ ಸಣ್ಣಗೆ ಪುಡಿ ಮಾಡಿಕೊಳ್ಳಿ. ನಂತರ 1-2 ಸಣ್ಣ ಸೈಜಿನ ಆಲೂಗಡ್ಡೆಯನ್ನು ಕುದಿಸಿ ತೊಗೊಂಡಿದ್ದೀನಿ. ಈ ಥರ ಕೈಯಿಂದ ಸ್ಮ್ಯಾಶ್ ಮಾಡಿಕೊಳ್ಳಿ. ಇದಕ್ಕೆ ಈಗ 1 ಸಣ್ಣ ಸೈಜಿನ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 2 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಹಾಕ್ಕೊಂಡು ಬ್ರೆಡ್ಡು, ಆಲೂಗಡ್ಡೆ, ಈರುಳ್ಳಿ ಮಸಾಲೆಯನ್ನು ಕೈಯಿಂದ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡ ನಂತರ ಕೈಯಿಂದ ರೋಲ್ ಮಾಡಿಕೊಳ್ಳಿ. ನೋಡಿ, ನಾನು ಈ ರೀತಿ ರೋಲ್ ಮಾಡಿಕೊಂಡಿದ್ದೇನೆ. ರೋಲ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ. ಆಗಲೇ ಗ್ರೈಂಡ್ ಮಾಡಿಟ್ಕೊಂಡ ಬ್ರೆಡ್ ಕ್ರಮ್ಸ್ನ ತಗೊಳ್ಳಿ. ನಂತರ ರೋಲ್ ಮಾಡಿಟ್ಕೊಂಡ ಬ್ರೆಡ್ ರೋಲ್ನ ಈ ರೀತಿ ಡಿಪ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಬ್ರೆಡ್ ರೋಲ್ನ ಡಿಪ್ ಮಾಡಿಕೊಂಡಿದ್ದೇನೆ. ನಂತರ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಳ್ಳಿ. ಎಣ್ಣೆ ಹಾಕಿ ಕಾಯಲು ಇಡಿ. ಎಣ್ಣೆ ಕಾಯ್ದ ನಂತರ ಒಂದೊಂದಾಗಿ ಬ್ರೆಡ್ ರೋಲನ್ನು ಎಣ್ಣೆಯಲ್ಲಿ ಬಿಡಿ. ಲೋ ಫ್ಲೇಮಲ್ಲಿ 4-5 ನಿಮಿಷ ಫ್ರೈ ಮಾಡಿಕೊಳ್ಳಿ. ನಾನು 5 ನಿಮಿಷ ಫ್ರೈ ಮಾಡಿಕೊಂಡಿದ್ದೇನೆ. ನೋಡಿ, ಈ ರೀತಿ ಕ್ರಿಸ್ಪಿ ಆಗಿ ಬ್ರೆಡ್ ರೋಲ್ ಚೆನ್ನಾಗಿ ಬಂದಿದೆ. ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಬ್ರೆಡ್ ರೋಲ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಕ್ರಿಸ್ಪಿ ಬ್ರೆಡ್ ರೋಲ್ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಟೊಮೆಟೊ ಕೆಚಪ್ ಜೊತೆ ಬ್ರೆಡ್ ರೋಲ್ ತಿನ್ನಿ, ಚೆನ್ನಾಗಿ ರುಚಿಯಾಗಿರುತ್ತೆ. ಈ ರೀತಿ ನೀವು ಸಂಜೆ ಸ್ನ್ಯಾಕ್ಸ್ಗೆ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.